ಆರಾಮ ಮತ್ತೆ ಬೇರೆ ವಿಶೇಷ ಏನಿಲ್ಲ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಕ್ಲಾಸ್ ಬರ್ತಾ ಟಾರ್ಚರ್ ಆಯ್ತು ಗೊತ್ತಾ, ಲೆಕ್ಚರರ್ ಪ್ರಾಬ್ಲಮ್. ಅಟೆಂಡೆನ್ಸ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಅಟೆಂಡೆನ್ಸ್ ಸಿಗಲ್ಲ ಅಲ್ಲ. ಮತ್ತೆ ಏನ್ ಮಾಡೋದು? ವೀಕೆಂಡ್ ಏನ್ ಪ್ಲಾನು? ವೀಕೆಂಡ್ ಏನ್ ಪ್ಲಾನು? ಅಚ್ಚಾ, ವೀಕೆಂಡ್ ಬಂದ್ಬಿಡಿ. ನಾವು ಯಾಕೆ ಮೂವಿ ಹೋಗ್ಬಾರ್ದು? ನಾವು ಶಾಪಿಂಗ್ ಮಾಡೋಣ. ಬೇಡ ಶಾಪಿಂಗ್ ಮಾಡಿ 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 ನಮ್ಗೆ ತುಂಬಾ ಬೋರ್ ಆಗ್ಬಿಟ್ಟಿದೆ. ಯಾರು ಬಟ್ಟೆ ನೋಡಿಲ್ಲ ಮ್ಯಾಮ್, ಬೇರೆ ವಿಷಯ ಅಂತ ಹೇಳ. ಸ್ವಲ್ಪ ದಾರಿ ಕಾಣಿಸ್ತಾರೆ ನನಗೆ. ಹೋಗ್ರಿ, ಬೇರೆ ಕೆಲಸ ಇಲ್ಲ ನಮ್ಗೆ. ಸ್ವಲ್ಪ ಕೂಡ ಬೇಡ ಹೋಗಿ. ಆಯ್ತು, ಇರಿ ಒಂದೇ ನಿಮಿಷ. ಮ್ಯಾಮ್ ಫೋಟೋ ತೆಗಿತಾ ಇದ್ದೀನಿ ಮ್ಯಾಮ್, ಫೇಸ್ಬುಕ್ ಹಾಕೋಣ. ಇರು ಮ್ಯಾಮ್, ಒಂದ್ ನಿಮಿಷ. ಮುಂದೆ ಹೋಗಿ ಮ್ಯಾಮ್, ಹಾಕಿದ ತಕ್ಷಣ ಹೇಳ್ಲಿಕ್ಕೆ ಬಿಟ್ಟು ಅದೇನದು? ಈ ಕಾಫಿ ಸಕಡ ಮಾಡ್ತೀಯ, ಇನ್ನೊಂದು ಸಂಡೆ ನಾಟಿ ಕೋಳಿ ಮುದ್ದೆ ಮಾಡ್ತೇವೆ ನೋಡು. ಅದಿರ್ಲಿ, ಎಲ್ಲಿಗೆ ಸಿಕ್ಕುದ ಕಾಣ್ತಾನೆ ಇಲ್ಲ, ಗಂಟೆ ಆಯ್ತು. ಅವ್ನು ಫೋನ್ ಮಾಡಿದ್ದಾರೆ, ಅವ್ನ ಬಾಗಿಲಿಂದ ಟ್ಯೂಷನ್ಗೆ ಹೋಗಿ ತುಂಬಾ ಓದಕ್ಕಿದೆ ನನ್ನ ಮಗನ್ಗೆ, ಬರ್ತಾನೆ ಸ್ವಲ್ಪ ತಡಾಗುತ್ತೆ. ಅಲ್ಲ, ಯಾವಾಗಲೂ 7 ಗಂಟೆ ತಿನ್ನೋದೇ ಬಂದ್ಬಿಟ್ಟಿದ್ದ ಅವನು, ಇವತ್ತಿನ ಕಾಣ್ತಾನೆ ಇಲ್ಲ ಅವನು. ನನ್ನ ಮಗನ ಬಗ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತೀರಾ? ಅವ್ನು ತುಂಬಾ ಬುದ್ಧಿವಂತ. ಅವ್ನ್ ಬಂದ್ರೆ ನೀವು ಹಿಸ್ಟ್ರಿ, ಸಿವಿಕ್ಸ್, ಜಾಗ್ರಫಿ ಏನ್ ಬೇಕು ಅಂತ ಕೇಳಿ, ತುಂಬಾ ಬುದ್ಧಿವಂತ. ನೀವೇ ಗೊತ್ತಿರ್ಬೇಕು ನಿನ್ ಮಗನ, ಅವ್ನಿಗೆ ಕ್ವಶನ್ ಅಂತ ಅವ್ರಿಗೆ. ಊಟ ಹಾಕಮ್ಮ. ನಾನೇನಿಲ್ವಾ, ಚಿನ್ನ ಟೈಮ್ ಕರೆಕ್ಟಾ ಬರ್ತೇನೆ. ಅಲ್ಲೋ, ಮನೆ ಒಳಗೆ ಬರ್ತೀಯ, ಕೈ ಕತ್ತೊಳ್ಕೊ ಬರ, ಕೂಲಿನಿಂದ ಮುಕ್ತಿ ಅಲ್ಲ ನೀನು. ಎಲ್ಲ ನಮ್ಮ ಅಮ್ಮ ಕತ್ತಿರೋ ಬುದ್ಧಿನ ನಿನ್ಗಿದು. ಅದಿರ್ಲಿ, ಏನ್ ನಿಮ್ಮಮ್ಮ ನಿನ್ ಬಗ್ಗೆ ತುಂಬಾ ಕೊಡ್ಸ್ಕೊಂತಾರಲ್ಲ, ನೀವೇನು ಬುದ್ಧಿವಂತ ಅಂತೇಳಿ? ನಾನು ಬುದ್ಧಿವಂತ ಅಂದ್ರೆ ನಿಮ್ಗೆ ಆಗಲ್ಲ ಅಲ್ಲ? ಅಲ್ಲ, ನನಗೆ ಆಗಲ್ಲ. ನೋಡೋಣ, ಒಂದ್ 2 ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಇದು ಕೈಕಾಲ್ ತೊಗೊಂಡು ಇವಾಗ ನೋಡ್ತೀನಿ ನೀನು. ಹೇಳಿ ಕೇಳಿ. ಸರಿ, ರಾಮಾಯಣ ಬಗ್ಗೆ ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀಯಾ? ರಾಮಾಯಣ ಬಗ್ಗೆ ಕೇಳಿ. ಲಕ್ಷ್ಮಣ ಯಾಕೆ ಹೋಗಿ ಪೂಜೆ ನೋಡೋಣ? ಲಕ್ಷ್ಮಣ ನೀನೇ ಹೋಗ್ಬೇಡ ಅವ್ನಿಗೆ. ಇಷ್ಟೊಂದು ಹೇಳ್ತಾರೆ. ಇಲ್ಲಿ ನೋಡ್ಬಾರ್ದು, ಅಲ್ಲಿ ನೋಡ್ಬೇಡ. ನರ್ಸಿಗೆ ಕಟ್ಕೊಂಡಿದೆ, ಯೋಚನೆ ಮಾಡಿ ಮಾತಾಡೋ. ಅಲ್ಲಿ ನೋಡಿ, ಇಲ್ಲಿ ಅಲ್ಲೋ, ನಿಮ್ಮ ಅಮ್ಮಲ್ಲಿ ಹೇಳ್ಕೊಟ್ಟು ಹೇಳಬಾರದು ಕಟ್ಕೊಂಡೆ ನಿನಗೆ. ಅದು ಸೂಪರ್ ನಕ್ಕಿ ಅಲ್ವೋ, ಸೂಪರ್ ಹೋಗಿ ಹೋಗ್ಲಿ ಬಿಡಿ, ಜಸ್ಟ್ ಮಿಸ್. ಅದೇನೋ ಏನೋ. ರಾಮಾಯಣ ಬಗ್ಗೆ ಎಲ್ಲ ಕೇಳಿದ್ರೆ ನನ್ ಮಗ ಹೆಂಗೆ ಹೇಳ್ತಾನೆ, ನನ್ ಮಗ ಕನ್ನಡದಲ್ಲಿ ಪಂಟ, ಕನ್ನಡ ಬಗ್ಗೆ ಕೇಳಿದ್ರು. ಕೇಳ್ತಾರ್ರಿ, ತುಂಬಾ ಟೆನ್ಷನ್ ಐತೆ. ಇವರು ಕನ್ನಡ ಪಂಡಿತಲ್ಲ, ಹೌದು. ಇವ್ರ ಲಕ್ಷಣಗಳೇ ಕಾಣ್ತಿಲ್ವಲ್ಲೇ. ಕಾಣಲ್ಲ ಬಿಡಿ. ಕೋರ್ಟ್ ಬಗ್ಗೆ ಗೊತ್ತಾ ಓದಿ ನಿನ್ಗೇನಂತ? ಯಾಕೆ ಪರ್ಫಾರ್ಮೆನ್ಸ್ ಮುಂಚೆಲ್ಲ ಮಾಡ್ಬೋದ್ರ? ಹೇಳ್ಬಿಡಿ, ಯೋಚನೆ ಮಾಡಿ ಹೇಳು. ನಿಮ್ಗೆ ಯಾಕೆ ಹೇಳಿ ತೋರಿಸುದು? ಆಡೇ ತೋರಿಸ್ತೀನಿ ಬನ್ನಿ. ಬೇಡ, ನನ್ಗಲ್ಲಿ ನೋಡಕ್ಕಾಗಲ್ಲ. ಕನ್ನಡ ಕುವೆಂಪು ಬಗ್ಗೆ ಕೇಳಿದ್ರೆ ಸಂತಸಕ್ಕೆ ಎಂತ ಒಳ್ಳೆ ಕವಿನವರು, ಆನಮರಿ ತೆಗಿತಿಯಲ್ಲ ಅದು ನೀನು, ನಿನ್ ಮಗನು. ಅಯ್ಯೋ ಯಾಕೆ ಅವ್ನು ಬದುಕ್ತೀರಾ? ನನ್ ಮಗ ಖುಷಿಯಾಗಿದ್ದಾನೆ, ಅದಕ್ಕೆ ಸ್ವಲ್ಪ ಖುಷಿ ಆಗಲ್ಲ. ಅವ್ನಿಗೆ ಇಷ್ಟೇ ಕತೆ ಕೇಳಿ ಹೇಳ್ತಾನೆ. ಅಲ್ವೇ, ನಿನ್ ಮಗ ನೀನು ಖುಷಿಯಾಗಿರ್ತಾನೆ, ತಪ್ಪದೆ ನೋಡೋಣ ಅಂತಾನೆ. ಇನ್ನು ತಿನ್ನ ಬೇಡ ತುಂಬಾ ತಪ್ಪ. ಅಲ್ಲ, ಕನ್ನಡದಲ್ಲೇ ಏನು ಹೇಳಿಲ್ಲ, ಅವ್ನು ಇಷ್ಟು ಬಗ್ಗೆ ಹೇಳ್ತಾನೆ ಅವನು.
ಹೋಗ್ಲಿ ಕೇಳ್ಬಿಡಿ, ಅದನ್ನ ಆಸೆ ಪಡ್ತಾ ಇದ್ದೀರಲ್ಲ ಕೇಳ್ಬಿಡಿ. ಬೇಡ ಬೇಡ ಮಾನ ಮೇಲೆ ತೆಗಿಬೇಡ, ಹೋಗ್ತಿರುವಾಗ ಇಲ್ಲ ಸರ್, ನೀವು ಕೇಳಿ, ನನಗೋಸ್ಕರ ಇಲ್ಲ, ನನ್ನ ತಾಯಿಗೋಸ್ಕರ ಕೇಳಿ. ಇಲ್ಲ 5ರಲ್ಲಿ ಮನೆ ಯಾವತ್ತೂ ನೋಡ 5ರಲ್ಲಿ ಮಗ ಆದ್ರಲ್ಲ ಇಬ್ಬರು ಯಾವ್ದೋ ಆಸೆ ಪಡ್ತಾ ಇಲ್ಲ ಒಳ್ಳೆ ಕೆಲಸ ನನ್ನ ಸದ್ಯಕ್ಕೆ ನಿಮ್ಮಮ್ಮ ಏನು ಮಾಡಿದರೆ ಫೇಸ್ಬುಕ್ ಹೇಳಿದ್ರೆ ಇವ್ರಿಗೆ ನೀವು ಬಂದೆ ಊಟಕ್ಕೆ ಅವನ್ನೆಲ್ಲ ಖಾಲಿ ಮಾಡ್ಬಿಡ್ತೇನೆ, ನಾನು ಬಿಡ್ತೀನಿ. ನುಗ್ಗಿದ್ದಿದೆ ಬನ್ನಿ ತಿನ್ನಿ. ಮಾಣಿಕ್ಯ ಮಾಣಿಕ್ಯನ ಪ್ರೀತಿಗೆ ಮೆಸೇಜ್ ಪ್ರೀತಿ ಅಂತ ಪ್ರೀತಿ ಸಿಗತ್ತೆ ಅಂತ. ಆಯ್ತು ಬಾ ಹಂಗೆ ಸರಿ ಬಾ ಫೋಟೋ ತೆಗಿಲ್ಲ ನೀನು. ಕ್ಯಾಪ್ಟನ್ ಮಿಸ್ ಆಯ್ತು, ಬೇಗ ಬಾರೆ ಹೋಗೋಣ. ಅಯ್ಯೋ ಇಲ್ಲಿ ನೋಡಿ, ಯಾರು ಏನೋ ಆಗಿದೆ. ಯಾರಂತಾರೆ ಬೇಡ ಪೊಲೀಸ್ ಕೇಸ್ ಆಗುತ್ತೆ, ಬೇಡ ಬೇಡ. ಬೀದಿ ಹೋಗೋ ಮರಮ್ಮ ಮನೆ ಗಂಟ ಯಾರು ಅಷ್ಟೊಂದು ಜನ ನೋಡಿ ಯಾರು ಏನೋ ಆಗಿರ್ಬೇಕಲ್ಲಿ ಆಕ್ಸಿಡೆಂಟ್ ಆಗಿದೆ. ನಿನ್ ಮಗನ ವಾಸಿದ್ದಾಗಿದೆ ನೋಡು. ನಿಮ್ ಬಾಯಿ ಒಳ್ಳೆಡೆ ಬರಲ್ಲ, ನನ್ನ ಮಗನ ಭಯದೇ ಆಯ್ತು. ಬನ್ನಿ ರೋಡಲ್ಲಿ ತುಂಬಾ ಸೀರಿಯಸ್ ಇದೆ ಕೇಸ್. ಈ ಕಡೆ ಬನ್ನಿ ಸರ್, ನೀವು ಹೋಗೋ ಹಂಗೆ ನಾನೇ ನೋಡ್ತೀನಿ. ನಿಮ್ಗೆ ಬೇಡ ಸರ್, ನೀವು ಹೋಗ್ಬಿಡಿ, ಕಣ್ಮೇಲೆ ಕಾಣಿಸಲ್ಲ ನಿಮ್ಗೆ. ಜನ ಬಿಟ್ಬಿಡು, ಏನಲ್ಲ ಇವರು ಕಣ್ಮೇಲೆ ಕಾಣಿಸಲ್ಲ ಏನೋ. ಸರ್ ಬನ್ನಿ ಸರ್, ನಿಮ್ಗೆ ಯಾಕೆ ಬನ್ನಿ ಬಿಡಿ. ರಕ್ತ ಜಾಸ್ತಿ ಯಾರು ಮಗನ ಕಾಪಾಡ್ದಪ್ಪ. ಸರ್ ಯಾರೋ ಬರ್ತಾರ ಅವ್ರ ಫ್ಯಾಮಿಲಿ ಅವರು, ನೀವು ಬಿಡ್ರಿ ಹಂಗೆ ಬನ್ನಿ. ಅಲ್ಲಪ್ಪ ನೋಡಿ ಬನ್ನಿ ಬನ್ನಿ ಬೆಂಗಳೂರು ಸರ್. ನಾನ್ ಮಾತಾಡೋಕ್ಕಾಗಲ್ಲ, ನೀವೇ ಮಾತಾಡಿ. ಕೊಡಿ ಬಾರಿ ಮಾಡಿ ಬನ್ನಿ.
ತಗೊಳ್ಳಿ ಸರ್ ತಗೊಳ್ಳಿ ಇಲ್ಲಿದೆ ಆಂಬುಲೆನ್ಸ್ ಆಸ್ಪತ್ರೆ ಸರ್ ಒಂದು ಆಕ್ಸಿಡೆಂಟ್ ಆಗಿದೆ ರಕ್ತ ಜಾಸ್ತಿ ಆಗಿದೆ ಸ್ವಲ್ಪ ಜಲ್ದಿ ಬರ್ತೀರಾ ಹಾ ಕೊಡಿ ಸರ್ ಫೋನ್. ಇರಪ್ಪ ಊಟ ಇದ್ದಿಲ್ಲ, ಅವ್ರಿಗೆ ಹೇಳಿದ್ರಿಂದ ಹಾಕ್ಕೊಡೋಣ. ಓ ಆಂಬುಲೆನ್ಸ್ ಬಂತು. ಇದಾರೇನಪ್ಪ ರಕ್ತ ಜಾಸ್ತಿ ಹೋಗಿದೆ ಸ್ವಲ್ಪ ನಿಧಾನ ಕಾಲ ಜಾಸ್ತಿ ಎಲ್ಲ ಸತೀಶು ಕೆಲಸ ಮಾಡಬೇಕಾಗಿತ್ತಲ್ಲ ಸರ್. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಫ್ರೆಂಡ್ ಅವರು ಸತೀಶ್ ಅನ್ನೋ ಆಕ್ಸಿಡೆಂಟ್ ಆಗಿತ್ತು, ಇವಾಗ ನೋಡಿದ್ರಾ? ನಿಮ್ಮ ಫ್ರೆಂಡ್ ಅವರು? ಹಾಂ ಹೌದು, ನನ್ನ ಫ್ರೆಂಡ್ ಅವನು ಆಂಬ್ಯುಲೆನ್ಸ್ ಅಲ್ಲ ಯಾವ ಸ್ಪೀಡ್ ಟ್ರೀಟ್ಮೆಂಟ್ ಮಾಡಿದ್ರೆ ನಮಗೆ ಕೇಳಿಲ್ಲ. ಹಲೋ ಹಲೋ ಆಂಟಿ, ನಾನು ಶೇಷಾದ್ರಿ ಮಾತಾಡ್ತಾ ಇರೋದು, ಸತೀಶ್ ಅವ್ರ ಫ್ರೆಂಡು. ಆಂಟಿ ನಿಮ್ಮ ಮಗನಿಗೆ ಇಲ್ಲ ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ ಅಂడి. ಏನಿಲ್ಲ, ಕಾಲು ಸ್ವಲ್ಪ ಬೆಟ್ಟಾಗಿದೆ ಅಷ್ಟೇ. ಅವನಿಗೆ KCN ಹಾಸ್ಪಿಟಲ್ ಅವನಿಗೆ ಅಡ್ಮಿಟ್ ಮಾಡಿರುತ್ತೆ. ದೇವರೇ ಕಾಪಾಡ್ಬೇಕು ಅವ್ನು. ಬೇಗ ಬನ್ನಿ, ಎಲ್ಲ ನೀನ್ ಮಾಡಿ ಕೆಲಸ ಕಡೆ ನಿನ್ ಮಗ ಆ ಮಟ್ಟಿಗೆ ಮಾಡಿದ್ಯಾ. ಅವ್ನು ಸ್ವಲ್ಪ ಜವಾಬ್ದಾರಿ ಇಲ್ಲ ಕಡೆ ನೋಡಲ್ಲ. ಅವ್ನು ಹೆಂಗ್ ಆಡ್ತಾ ನೋಡು. ನಾನು ಹೋಗಿ ನೋಡೋದ್ರೆ ಕೇಳಿಲ್ಲ ನೀನು ಏನಾಯ್ತು ಏನೋ ಪೇಷಂಟ್ ಕಡೆ ಅವರಿಗೆ ಯಾವತ್ತೂ ಬರೆಯಕ್ಕಾಗಲ್ಲ. ಬಹಳ ಒಳ್ಳೆ ಟೀಮ್ ಬಹಳ ಕಾಪಾಡ್ತಾರೆ. ಮಗನ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. Routine accidents are not very rare sights in our roads and highways. We made an attempt to portray a similar situation where differently abled person tried to help the victim and all other fellow public, ignoring the incident. We must change our mindset. We never know, even our family members may face similar situation. Supreme Court of India recently stated, no legal obligation on a bystander, either under Motor Vehicle Act or any other legislation in India. Please save lives. Thank you.